ಕಳೆದ 10 ವರ್ಷಗಳಲ್ಲಿ 19 ಜನ ಆದಿವಾಸಿಗಳನ್ನು ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಂದಿದ್ದಾರೆ. ಆದರೆ ಎಸ್ ಟಿಗಳಲ್ಲಿ ಯಾರೂ ಇಲ್ಲ. ಎಸ್ ಟಿಗಳೆಲ್ಲ ನಾವು ಇವತ್ತು ಪ್ರಮುಖವಾಗಿ ನೋಡುವಂತಹ ಒಂದೇ ಸಮುದಾಯ ವಾಲ್ಮೀಕಿ ಸಮುದಾಯ. ವಾಲ್ಮೀಕಿ ಸಮುದಾಯ ನಮ್ಮ ಅಣ್ಣಂದರು. ನಾವು ಅವ್ರನ್ನ ದ್ವೇಷಿಸ್ತಾ ಇಲ್ಲ, ದೂಷಿಸ್ತಾ ಇಲ್ಲ, ನಮ್ಮ ಅಣ್ಣಂದರು. ಆದರೆ ಅಣ್ಣಂದರಿಗೆ ಒಂದು ಜವಾಬ್ದಾರಿ ಇರಬೇಕಿತ್ತು. ಬರುವಂತಹ ಎಲ್ಲ ಸವಲತ್ತುಗಳನ್ನು 50 ಜನ ಹಂಚ್ಕೋಬೇಕಾ, ನಾವೊಬ್ಬರೇ ಅದನ್ನು ತಿನ್ನಬೇಕಾ ಅನ್ನೋಂತಹ ಆಲೋಚನೆ ಬರಬೇಕಾಗಿತ್ತು. ಆ ಮ್ಯಾಸ್ ಬೈಡರ್ ಇವತ್ತಿಗೂ ಕೂಡ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ನಾವು ಯಾರು ಮರಿಬಾರ್ದು. ಅವರು ಕೂಡ ನಮ್ಮ ಅಣ್ಣ ತಮ್ಮಂದರೆ. ಒಬ್ಬೊಬ್ಬರೊಂದೊಂದು ಕರೆದು ಒಂದೊಂದು ಸಂಘ ಮಾಡಿಕೊಂಡು ಮೀಟಿಂಗ್ ಮಾಡಿ ಊಟ ಮಾಡಿ ಹೊರಟೋಗುವಂಥ ಇರೋದಲ್ಲ. ಜಗ್ಗು ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳಿದ್ರು. ಇದು ಬರೀ ನಾವು ಬಾಯಿ ಚಪ್ಪಲಕ್ಕೋಸ್ಕರ ಮಾಡಿರುವಂತಹ ಸಮಾವೇಶ ಅಲ್ಲ. ಇದು ಒಂದು ನಿಮಿಷ ಸುಮ್ಮನೆ 1 minute ಸರ್. ಐ ವಾಂಟೆಡ್ ಟು ಸ್ಪೀಕ್ ಲಿಟಲ್ ಸೀರಿಯಸ್ ಪ್ಲೀಸ್. ಆ ಥರದ ಒಂದು ಇವುಗಳನ್ನು ಇವತ್ತು ಮಾಡಬೇಕು ಅಂತ ಹೊರಟಿರೋದ್ರಿಂದ ಬಹುಶಃ ಭಾಳ ಸೀರಿಯಸ್ ಆಗಿ ಅರಣ್ಯವಾಸಿಗಳನ್ನು ಅಡ್ರೆಸ್ ಮಾಡ್ತಾ ಇರುವಂತಹ ಇವತ್ತಿನ ಸಭೆ ಭಾಳ ಪ್ರಾಮುಖ್ಯವಾದ್ದು, ಭಾಳ ಮುಖ್ಯವಾದ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಯಾಕೆ ಮುಖ್ಯವಾದ್ದು ಪ್ರಾಮುಖ್ಯವಾದ್ದು ಅಂತ ಹೇಳಿದ್ರೆ, ನಾವು ಅಲೆಮಾರಿಗಳ ಜೊತೆ ಕೆಲಸ ಮಾಡಿದ್ವಿ. ನಮ್ಮ ಅಧ್ಯಕ್ಷ ಹನುಮಂತಪ್ಪ ಇಲ್ಲಿದ್ದಾರೆ. ಅಲೆಮಾರಿಗಳ ಜೊತೆ ನಾವು ಕೆಲಸ ಮಾಡಿದ್ವಿ. ಅಲೆಮಾರಿಗಳನ್ನ ಸಂಘಟಿಸೋದು ನಮ್ಗೆ ಸ್ವಲ್ಪ ಸುಲಭ. ಯಾಕಂದರೆ ಅವರು ಅಲೆಮಾರಿಗಳಾಗಿ ಯಾಕಾದರು ಅಂತಂದರೆ, ಕಾಡಿನಲ್ಲಿ ಅವರಿಗೆ ಬದುಕಲಿಕ್ಕೆ ಆಗದೇ ಇರೋದ್ರಿಂದ ನಾಡಿಗೆ ಬಂದರು. ನಾಡಿನಲ್ಲಿ ಅವರಿಗೆ ಯಾವುದೇ ಒಂದು ವಸತಿ ಸಿಗಲಿಲ್ಲ, ಅನ್ನ ಸಿಗಲಿಲ್ಲ, ಆಹಾರ ಸಿಗಲಿಲ್ಲ, ಆರೋಗ್ಯ ಸಿಗಲಿಲ್ಲ, ಶಿಕ್ಷಣ ಸಿಗಲಿಲ್ಲ. ಇದ್ಯಾವುದೂ ಸಿಗದೇ ಇರೋದ್ರಿಂದ ಅವರು ನಾಡಿನಲ್ಲಿ ಅಲೆಮಾರಿಗಳಾಗಿ ಬದುಕ್ತಾ ಇದ್ದಾರೆ. ಎಲ್ಲೋ ಗುಡಾರಗಳಾಕ್ಕೊಂಡು ಗುಡಿಸಲುಗಳಾಕ್ಕೊಂಡು ಅವರು ಬದುಕ್ತಾ ಇದ್ದಾರೆ. ಆದರೆ ಅರಣ್ಯವಾಸಿಗಳಾದ ನೀವು ಭಾಳ ಪ್ರಮುಖವಾಗಿ ಕಾಡಲ್ಲಿ ಮತ್ತು ಕಾಡಂಚಲ್ಲಿ ಬದುಕ್ತಾ ಇದ್ದೀರಿ. ಕಾಡಿನ ಅಂಚಿನಲ್ಲಿ ಬದುಕ್ತಾ ಇದ್ದೀರಿ. ನಿನ್ನೆ ಕೂಡ ನಾನು ಕೆಲವು ಫೋಟೋಸ್ ಬಂದಿದ್ವು. ಆ ಹುಲಿ ಎಷ್ಟು ಕ್ರೂರವಾಗಿ ತಿಂದಿದೆ ಒಬ್ಬ ಆದಿವಾಸಿನ ಅನ್ನೋದನ್ನು ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಕಳೆದ 10 ವರ್ಷಗಳಲ್ಲಿ 19 ಜನ ಆದಿವಾಸಿಗಳನ್ನು ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಂದಿದ್ದಾರೆ. ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ನಮ್ಮ ಮಹಾಸಭಾಯಿಂದ ನಾವು ಹೋರಾಟ ಆರಂಭ ಆದಮೇಲೆ ಈಗ ಅದು ನಿಂತಿದೆ. ಯಾಕಂದರೆ ನಾವು 17 ಜನ ಫಾರೆಸ್ಟ್ ಅಫಿಷಿಯಲ್ಸ್ ಮೇಲೆ ನಾವು FIR ಹಾಕ್ಸಿದ್ವಿ. ಅಲ್ಲಿವರೆಗೂ FIR ಕೂಡ ಆಗ್ತಾ ಇರಲಿಲ್ಲ. ನಾವು ಒಂದು ಸ್ವಲ್ಪ ಭಾಳ ಸ್ಟ್ರಾಂಗಾಗಿ ಫೈಟ್ ಮಾಡಿದ್ರಿಂದ IG ಲೆವೆಲಲ್ಲಿ DIG ಲೆವೆಲಲ್ಲಿ ನಾವು ಒಂದು ಸ್ವಲ್ಪ ಫೈಟ್ ಮಾಡಿದ್ರಿಂದ 17 ಜನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳ ಮೇಲೆ ಕೇಸ್ ಹಾಕಲಿಕ್ಕೆ ಸಾಧ್ಯ ಆಯಿತು. ಆ ಕೇಸ್ ನಡೀತಾ ಇದೆ. ಇತ್ತೀಚೆಗೆ ಆ ರೀತಿ ಸತ್ತವರು ಇದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅಟ್ರಾಸಿಟೀಸಿಂದ ಸತ್ತವ್ರಿಗೆ ನಾವು ಪರಿಹಾರವನ್ನು ಕೂಡ ಕೊಡಲಿಕ್ಕೆ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನೀವು ನೋಡಿದ್ದೀರಿ, ಇತ್ತೀಚೆಗೆ ಹಕ್ಕಿಪಿಕ್ಕಿ ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿ ಕ್ರೂರವಾಗಿ ಕೊಂದು ಬಿಸಾಕ್ತಾ ಇದ್ದಾರೆ. ಯಾಕೆ ಅಂದರೆ ಯಾರು ಹೇಳೋರು ಕೇಳೋರಿಲ್ಲ. ನಮಗೆ ನಾಯಕತ್ವ ಇಲ್ಲ, ನಮ್ಗೆ ಯಾರು ಲೀಡರ್ಸ್ ಇಲ್ಲ. ಯಾರು ಇಲ್ಲದೇ ಇರೋದ್ರಿಂದ ಏನಾಗ್ತಿದೆ, ಏನು ಬೇಕಾದರೂ ಮಾಡ್ಬೋದು. ಕಳೆದ 4 ವರ್ಷಗಳಲ್ಲಿ ಅಲೆಮಾರಿ ಮತ್ತು ಆದಿವಾಸಿಗಳ ಮೇಲೆ 5 ಇನ್ಸಿಡೆನ್ಸ್ಗಳು ನಡೆದಿದೆ. ಇದು ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಂಘಟನೆಯ ಕೊರತೆಯಿಂದಾಗಿ ಇದು ನಡೀತಾ ಇದೆ. ಇವತ್ತು ನಾನು ಯಾಕೆ ನಾವೆಲ್ಲರೂ ಸೇರಿಕೊಂಡು ವೇದಿಕೆ ಮೇಲಿರುವಂಥ ಎಲ್ಲರೂ ಸೇರಿಕೊಂಡು ಪರ್ಟಿಕ್ಯುಲರಾಗಿ ಜಗ್ಗು ಭಾಳ ಇಂಪಾರ್ಟೆನ್ಸ್ ತಗೊಂಡಿದ್ದಾರೆ. ಜಗ್ಗು ಭಾಳ ಆಸಕ್ತಿ ತಗೊಂಡು ಇದನ್ನು ಸಂಘಟನೆ ಮಾಡಿದರೆ ನಾನು ಜಗ್ಗುಗೆ ಮೊದಲು ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ನಮ್ಮ ಮಹಾಸಭಾದ ನಾಗರಾಜ್ ಅವರೆಲ್ಲರೂ ಕೂಡ ಜಗ್ಗು ಜೊತೆ ಭಾಳ ಗಟ್ಟಿಯಾಗಿ ನಿಂತು ಈ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಲತಾ ಅವರೆಲ್ಲರೂ ಮಾಡಿದ್ದಾರೆ. ಅವರಿಗೆಲ್ಲರೂ ಕೂಡ ಅಭಿನಂದನೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಈಗ ನಮಗೆ ಪ್ರಮುಖವಾಗಿ ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಏನು, ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಕಳೆದ ಒಳ ಮೀಸಲಾತಿ ಜಡ್ಜ್ಮೆಂಟ್ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎರಡೂ ಪಟ್ಟಿಗಳಲ್ಲೂ ಕೂಡ ಒಳ ಮೀಸಲಾತಿನ ಕೊಡಬೇಕು ಅನ್ನುವಂಥ ಇದನ್ನು ಭಾಳ ಕ್ಲಿಯರಾಗಿ ಹೇಳಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂದರೆ SC ಮತ್ತು ST. ಆದರೆ SCನಲ್ಲಿರುವಂತಹದ್ದನ್ನು ಮಾತ್ರ ಸೀರಿಯಸ್ ಆಗಿ ಪರಿಗಣಿಸಿದ ಸರ್ಕಾರ STನಲ್ಲಿ ಹೇಳಿದಂಥ ಸುಪ್ರೀಂ ಕೋರ್ಟ್ ಹೇಳಿದಂತಹ ಡೈರೆಕ್ಷನ್ನ ಮರ್ತೋಯ್ತು. ಯಾಕೆಂದರೆ STನಲ್ಲಿ ಯಾರೂ ಕೇಳೋರಿಲ್ಲ. ಅಟ್ಲೀಸ್ಟ್ SCನಲ್ಲಿ ಒಂದು ದಲಿತ ಸಂಘಟನೆ ಇದೆ, ಒಂದು DSS ಇದೆ, ಅವರು ಗಟ್ಟಿಯಾಗಿ ಮಾತಾಡ್ತಾರೆ. ಅನೇಕ DSS ನಾಯಕರಿದ್ದಾರೆ, ಅವ್ರು ಗಟ್ಟಿಯಾಗಿ ಮಾತಾಡ್ತಾರೆ. ಸರ್ಕಾರದ ಮೇಲೆ ಒತ್ತಡ ತರೋಕ್ಕೆ ಸಾಧ್ಯ ಆಗುತ್ತೆ. ಆದರೆ STಗಳಲ್ಲಿ ಯಾರೂ ಇಲ್ಲ.
ಎಸ್ ಟಿಗಳೆಲ್ಲ ನಾವು ಇವತ್ತು ಪ್ರಮುಖವಾಗಿ ನೋಡುವಂತಹ ಒಂದೇ ಸಮುದಾಯ ವಾಲ್ಮೀಕಿ ಸಮುದಾಯ. ವಾಲ್ಮೀಕಿ ಸಮುದಾಯ ನಮ್ಮ ಅಣ್ಣಂದರು, ನಾವು ಅವ್ರನ್ನ ದ್ವೇಷಿಸ್ತಾ ಇಲ್ಲ, ದೂಷಿಸ್ತಾ ಇಲ್ಲ, ನಮ್ಮ ಅಣ್ಣಂದರು. ಆದರೆ ಅಣ್ಣಂದರಿಗೆ ಒಂದು ಜವಾಬ್ದಾರಿ ಇರಬೇಕಿತ್ತು. 50 ಸಮುದಾಯಗಳಲ್ಲಿ ಬರುವಂತಹ ಎಲ್ಲ ಸವಲತ್ತುಗಳನ್ನು 50 ಜನ ಹಂಚ್ಕೋಬೇಕಾ, ನಾವೊಬ್ಬರೇ ಅದನ್ನು ತಿನ್ನಬೇಕಾ ಅನ್ನೋಂತಹ ಆಲೋಚನೆ ಬರಬೇಕಾಗಿತ್ತು. ಅದು ನಮ್ಮ ಅಣ್ಣನಿಗೆ ಬರಬೇಕಾಗಿರುವಂಥ ಆಲೋಚನೆ. ನನಗಿನ್ನೂ ಆಶ್ಚರ್ಯ ಆಗ್ತಾ ಇದೆ, ಅನೇಕ ಎಸ್ ಟಿ ಸಮುದಾಯದ, ವಾಲ್ಮೀಕಿ ಸಮುದಾಯದ ಅನೇಕ ಜನ ಬುದ್ಧಿಜೀವಿಗಳಿದ್ದಾರೆ, ಬರಹಗಾರರಿದ್ದಾರೆ, ಸಾಹಿತಿಗಳಿದ್ದಾರೆ, ಅದು ಲಾಯರ್ಸ್ ಇದ್ದಾರೆ. ಇವ್ರು ಯಾರೂ ಕೂಡ ಈ ಅನ್ಯಾಯದ ಬಗ್ಗೆ ಯಾಕೆ ಮಾತಾಡಿಲ್ಲ ಅಂತ ನನಗೆ ಇವತ್ತರೆಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಈ ಅನ್ಯಾಯದ ಬಗ್ಗೆ ಮಾತಾಡಬೇಕಾಗಿತ್ತಲ್ಲ. ಕಾಡಂಚಲ್ಲಿರುವಂತಹ, ಕಾಡಿನ ಮಧ್ಯೆ ಇರುವಂತಹ ಸಮುದಾಯಗಳ ಗತಿಗಳು ಹೆಂಗಿದೆ ಅನ್ನೋದನ್ನು ನಾವು ನಿಜವಾಗ್ಲೂ ಕಣ್ಣರೆ ನೋಡಿರೋದ್ರಿಂದ ನನ್ನ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಬರೀ ಹಕ್ಕಿಪಿಕ್ಕಿ, ಪಾರ್ದಿ, ಅರಣ್ಯ ಆ ಸಮುದಾಯಗಳೇ ಅಲ್ಲ, ಅದರ ಜೊತೆಗಿರುವಂತಹ ಸೋಲಿಗರಿರ್ಬೋದು, ಎರವರಿರ್ಬೋದು, ಪಳಿಯರಿರ್ಬೋದು, ಇದು ಹಾಲಕ್ಕಿ ಒಕ್ಕಲಿಗಿರ್ಬೋದು, ಸುಮಾರು ಸಮುದಾಯಗಳು. ಆ ಎಲ್ಲ ಸಮುದಾಯಗಳು ಕೂಡ ಇವತ್ತು ನೆಲೆ ಇಲ್ದಂಗೆ ಆಗ್ತಾ ಇದೆ. ಅದು ಸಂಘಟನೆ ಇಲ್ದಂಗೆ ಆಗ್ತಾ ಇರೋಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ಏನನ್ನು ಕೇಳೋಕೆ ಹೊರಟಿದ್ವಿ ಸರ್ಕಾರವನ್ನು, ನೀವು ಎಸ್ ಸಿನಲ್ಲಿ ಒಳ ಮೀಸಲಾತಿನ ಮಾಡಲಿಕ್ಕೋಸ್ಕರ ಸದಾಶಿವ ಆಯೋಗವನ್ನು ಮಾಡಿದ್ರಿ. ಸದಾಶಿವ ಆಯೋಗ ನಿಮಗೆ ಒಂದು ವರದಿಯನ್ನು ಕೊಟ್ಟಿದೆ. ಸದಾಶಿವ ಆಯೋಗದ ನಂತರ ನೀವೇನು ಮಾಡಿದ್ರಿ, ಬಿ ಜೆ ಪಿ ಸರ್ಕಾರ ಬಂದಾಗ ಅಲ್ಲಿರುವಂತಹ ಇವರು ಎಂಥ ಸ್ವಾಮಿಯವರು, ಮಾಧುಸ್ವಾಮಿಯವರನ್ನು ಒಂದು ಸಮಿತಿ ಮಾಡಿ ಅಲ್ಲಿ ಕೂಡ ನೀವು ಮಾಡಲಿಕ್ಕೆ ಹೇಳಿದ್ರಿ. ಮಾಧುಸ್ವಾಮಿ ಕೂಡ ಒಂದು ವರದಿಯನ್ನು ಕೊಟ್ಟರು. ಅದಾದಮೇಲೆ ನಾಗಮೋಹನ್ ದಾಸ್ ಆಯೋಗವನ್ನು ಮಾಡಿದ್ರು. ನಾಗಮೋಹನ್ ದಾಸ್ ಆಯೋಗದಲ್ಲೂ ಕೂಡ ಅವರು ಕೂಡ ಒಂದು ಪಟ್ಟಿಯನ್ನು ಕೊಟ್ಟರು, ಇವ್ರಿಗೆ ಕೊಡಬೇಕು, ಒಳ ಮೀಸಲಾತಿ ಇವ್ರಿಗೆ ಕೊಡಬೇಕು ಅಂತ ಮಾಡಿದ್ರು. ಅದಾದಮೇಲೆ ಸಿದ್ದರಾಮಯ್ಯನವ್ರ ಸರ್ಕಾರ ಭಾಳ ಕ್ಲಿಯರಾಗಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಕ್ಯಾಬಿನೆಟ್ಟಲ್ಲಿ ಯಾರ್ಯಾರು ಕೊಡಬೇಕು, ಯಾರ್ಯಾರು ಕೊಡಬಾರ್ದು ಅಂತ ಡಿಸೈಡ್ ಮಾಡಿದ್ರು. ಈಗದು ಚರ್ಚೆಯಲ್ಲಿದೆ, ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಎಷ್ಟಿನಲ್ಲಿ ಇದನ್ನ ಆ್ಯಕ್ಟ್ ಮಾಡಲಿಲ್ಲ, ಎಷ್ಟಿನಲ್ಲಿ ಇಲ್ಲಿ ಮಾಡದಿರೋದಕ್ಕೆ ಕಾರಣ ಏನಿರ್ಬೋದು? ಇವತ್ತಿಗೂ ಕೂಡ ನಿಮ್ಮ ಮುಂದ್ಗಡೆ ನಾನು ಸ್ಟ್ಯಾಟಿಸ್ಟಿಕ್ಸ್ ಇಡಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಎಸ್ ಟಿ ಸಮುದಾಯದಲ್ಲಿ ಯಾವತ್ತು ನಾಯಕ ಸಮುದಾಯ ಸೇರಿಕೊಳ್ತು ಅನ್ನೋದು ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಬಹುಶಃ 91-92ರ ಸಂದರ್ಭ, ಏನು 91-92ರ ಸಂದರ್ಭ. ಆ ಸಂದರ್ಭದಲ್ಲಿ ಎಸ್ ಟಿ ಪಟ್ಟಿಯಲ್ಲಿ, ಅಂದರೆ ಆದಿವಾಸಿಗಳ ಪಟ್ಟಿಯಲ್ಲಿ ನಲ್ಕಡಾಯ ಅಂತ ಒಂದು ಕಮ್ಯುನಿಟಿ ಇದೆ. ಆ ನಲ್ಕಡಾಯ ಕಮ್ಯುನಿಟಿ ಕರ್ನಾಟಕದಲ್ಲಿಲ್ಲ. ಇವರೇನು ಮಾಡಿದ್ರು, ಅದನ್ನು ನಾಯಕ ಅಂತ ಮಾಡಿಕೊಂಡು ಒಳಗಡೆ ಎಂಟ್ರಿ ಆಗೋಕ್ಕೆ ಶುರುವಾದರು. ಅದಾದಮೇಲೆ ಅವರಿಗೆ ಪೊಲಿಟಿಕಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು. ಅವ್ರಿಗೆ ಎಮ್ ಎಲ್ ಎಗಳಿದ್ರು, ಎಮ್ ಎಲ್ ಸಿಗಳಿದ್ರು, ಎಂ ಪಿಗಳಿದ್ರು, IAS ಆಫೀಸರ್ಸ್ ಇದ್ದರು, IPS ಆಫೀಸರ್ಸ್ ಇದ್ದರು, ಎಲ್ಲರೂ ಇದ್ದರು. ಸರ್ಕಾರ ಕೂಡ ಅವ್ರ ಮಾತನ್ನು ಕೇಳಿಸ್ಕೊಳ್ತಾ ಇತ್ತು. ಅವರು ಒಳಗಡೆ ಜಾಯ್ನ್ ಆದರು. ಆಯಿತು, ಅದು ಕೂಡ ಒಂದು ಹಿಂದುಳಿದ ಸಮುದಾಯವಾಗಿತ್ತು. ಇವತ್ತಿಗೂ ಕೂಡ ಆ ಮ್ಯಾಸ್ಬೇಡ್ರು ಅಂತ ಒಂದು ಸಮುದಾಯ ಇದೆ ಅದರೊಳಗಡೆ. ಆ ಮ್ಯಾಸ್ಬೇಡ್ರು ಇವತ್ತಿಗೂ ಕೂಡ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ನಾವು ಯಾರು ಮರಿಬಾರ್ದು. ಅವರು ಕೂಡ ನಮ್ಮ ಅಣ್ಣ ತಮ್ಮಂದರೆ. ನಾನು ಅವ್ರ ವಿರುದ್ಧ ಮಾತಾಡ್ತಾ ಇಲ್ಲ, ಅವ್ರ ವಿರುದ್ಧ ನಾನು ಮಾತಾಡೋದು ಉದ್ದೇಶ ಅಲ್ಲ. ನನ್ನ ಉದ್ದೇಶ ಏನು ಅಂತಂದರೆ, ಧ್ವನಿಯೇ ಇಲ್ಲದ ಸಮುದಾಯಗಳಂತಹ ನೀವು, ದಬ್ಬಲಿ ಸಮುದಾಯಗಳಂತ ನಿಮಗೆ ಯಾವ ರೀತಿ ನಾವು ಇದನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದು ನಮಗೆ ಬೇಕಾಗಿರುವಂಥ ಪ್ರಶ್ನೆ. ಹಾಗಾಗಿ ಈ ಸಭೆಯಲ್ಲಿ ಒಂದು 5 ಪಾಯಿಂಟ್ಗಳನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈ 5 ಪಾಯಿಂಟ್ಗಳನ್ನು ನೀವು ಇಂಪಾರ್ಟೆಂಟಾಗಿ ಯೋಚನೆ ಮಾಡ್ಕೊಳ್ಳಿ. ಅದರ ಆ 5 ಪಾಯಿಂಟ್ಗಳು ನಾನು ಓದ್ತೀನಿ. ಓದ್ಬಿಟ್ಟಿದ್ದೆ ಈ 5 ಪಾಯಿಂಟ್ಗಳ ಮೇಲೆ ನಾವು ಇವತ್ತು ನಮ್ಮ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದನ್ನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. 1, ಕರ್ನಾಟಕ ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಒಳ ಮೀಸಲಾತಿ ಕಲ್ಪಿಸಿದಂತೆ ಪರಿಶಿಷ್ಟ ಪಂಗಡ ಬುಡಕಟ್ಟುಗಳಿಗೂ ಒಳ ಮೀಸಲಾತಿ ಕಲ್ಪಿಸಲು ಪರಿಶಿಷ್ಟ ಪಂಗಡ ಒಳ ಮೀಸಲಾತಿ ಆಯೋಗ ರಚನೆ ಮಾಡುವ ಕುರಿತು. ಅದು ಮೊದಲನೇ ಪಾಯಿಂಟ್. ನಮಗಿವತ್ತು ಒಂದು ಆಯೋಗದ ಅವಶ್ಯಕತೆ ಭಾಳ ಇದೆ. ಯಾಕಂದರೆ ಪರಿಶಿಷ್ಟ ಪಂಗಡದಲ್ಲಿರುವಂತಹ ಜಾತಿಗಳ ಅಸ್ಮಿತೆಯನ್ನು, ಐಡೆಂಟಿಟಿನ ಗುರುತಿಸಲಿಕ್ಕೆ ನಮಗೆ ಒಂದು ಆಯೋಗದ ರಚನೆ ಬೇಕಾಗಿದೆ. ಒಂದು ಆಯೋಗ ರಚನೆ ಮಾಡಿದ್ದು ಅಂದರೆ ನಮ್ಮ ಸ್ಥಿತಿಗತಿಗಳು ಏನಿದೆ ಅನ್ನೋದು ಸರ್ಕಾರಕ್ಕೆ ಅರ್ಥ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅದು ಮೊದಲನೇ ಪಾಯಿಂಟು. 2ನೇ ಪಾಯಿಂಟು,
ಕರ್ನಾಟಕ ರಾಜ್ಯದಲ್ಲಿನ 50 ಬುಡಕಟ್ಟುಗಳಲ್ಲಿ 48 ಪರಿಶಿಷ್ಟ ಪಂಗಡಗಳನ್ನು ಒಳಗೊಂಡಂತೆ ಪರಿಶಿಷ್ಟ ಪಂಗಡಗಳ ಕ್ರಮ ಸಂಖ್ಯೆ 37, 38ರ ಸಮುದಾಯಗಳಿಗೆ ಪ್ರತ್ಯೇಕ ಅಭಿವೃದ್ಧಿ ನಿಯಮಗಳಿರುವುದರಿಂದ ಅವುಗಳನ್ನು ಹೊರತುಪಡಿಸಿ ಕರ್ನಾಟಕ ಆದಿವಾಸಿ ಅಭಿವೃದ್ಧಿ ನಿಗಮವನ್ನು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಲಮಾರಿ ನಿಗಮದಿಂದ ಪ್ರತ್ಯೇಕಿಸಿ ಸ್ಥಾಪಿಸುವ ಕುರಿತು. ಇವತ್ತು ಅಭಿವೃದ್ಧಿ ನಿಗಮಗಳು ಆಗಲೇ ಹೇಳಿದ್ದೀನಿ ನಾನು. ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದೆ, ಇನ್ನೊಂದು ಬೇದ್ರದ್ದು ಅಭಿವೃದ್ಧಿ ನಿಗಮ ಇದೆ. ಇನ್ನು 48 ಸಮುದಾಯಗಳಿಗೆ ಅಭಿವೃದ್ಧಿ ನಿಗಮ ಇಲ್ಲ. ನಮಗೆ ಏನು ಹೇಳ್ತಾರೆ ಅವರು, ನೀವು ಎಸ್ ಸಿಗಳಲ್ಲೇ ತಗೊಳ್ಳಿ ಅಂತ ಹೇಳ್ತಾರೆ. ಎಸ್ ಸಿಗಳಲ್ಲಿ ತಗೊಳ್ಳೋದು ನೀನು ಬಿಡ್ತಾ ಇಲ್ಲ. ಎಸ್ ಸಿಗಳಲ್ಲಿ ತಗೊಳ್ಳೋದು ಬಿಡಲಿಲ್ಲ ಅಂತಂದಮೇಲೆ ಹಂಗಾದ್ರೆ ಇನ್ನೆಲ್ಲಿ ನಾವು ರಿಸರ್ವೇಷನ್ ತಗೋಬೇಕಾಗತ್ತೆ. ಇಂಥ ಆದಿವಾಸಿ ಸಮುದಾಯಗಳಿಗೆ ಸಪ್ರೇಟ್ ಆದಂಥ ಒಂದು ನಿಗಮದ ಅವಶ್ಯಕತೆ ಭಾಳ ಇದೆ ಅನ್ನುವಂಥದ್ದು ಇವತ್ತು ನಾವು ನಮ್ಮ ಒತ್ತಾಯದಲ್ಲಿ ಭಾಳ ಪ್ರಮುಖವಾಗಿ ಮೂಡಬೇಕಾಗಿರೋಂಥ ಅಂಶ. ಇದಾದ ನಂತರ ಮೂರನೇದು, ಬುಡಕಟ್ಟು ಭಾರತದ ಗೌರವ ಧರತಿ ಮತ್ತು ಬಿರ್ಸಾ ಮುಂಡಾ ದಿನಾಚರಣೆಯನ್ನು ಪ್ರತಿ ವರ್ಷ ಸರ್ಕಾರದ ಮೂಲಕ ಆಚರಿಸುವ ಕುರಿತು. ಸರ್ಕಾರದಲ್ಲಿ ಇವತ್ತು ಜಾತಿಗೊಬ್ಬ ನಾಯಕರದು ಎಲ್ಲರೂ ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ಕನಕದಾಸರ ಜಯಂತಿ ಆಗಿದೆ, ವಾಲ್ಮೀಕಿ ಜಯಂತಿ ಆಗುತ್ತೆ, ಅಂಬೇಡ್ಕರ್ ಜಯಂತಿ ಆಗುತ್ತೆ, ಬಸವಣ್ಣನ ಜಯಂತಿ ಆಗುತ್ತೆ, ಇನ್ನೂ ಅನೇಕ ಜನ ಭಗೀರಥ ಜಯಂತಿ ಆಗುತ್ತೆ, ಕೈವಾರ ನಾರಾಯಣ ತಾತನ ಜಯಂತಿ ಆಗುತ್ತೆ. ಇವೆಲ್ಲ ಜಯಂತಿಗಳು ಆಗ್ತಾಯಿದೆ. ಆದರೆ ಬಿರ್ಸಾ ಮುಂಡಾ ಅಂತಹ ಒಬ್ಬೇ ಒಬ್ಬ ನಾಯಕ, ಆ ನಾಯಕರ ಬಗ್ಗೆ ನಾವು ಯಾಕೆ ಒಂದು ಜಯಂತಿ ಇವತ್ತು ಕೂಡ ಸರ್ಕಾರದ ಮಟ್ಟದಲ್ಲಿ ಮಾಡ್ತಾ ಇಲ್ಲ? ನಮ್ಮ ಆದಿವಾಸಿಗಳಿಗೋಸ್ಕರ ಹೋರಾಡಿದಂತಹ ಏಕೈಕ ನಾಯಕ ಬಿರ್ಸಾ ಮುಂಡಾ. ಆ ಬಿರ್ಸಾ ಮುಂಡಾ ಬಗ್ಗೆ ನಾವು ಯಾಕೆ ಇವತ್ತು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಅದು ಇನ್ನೊಂದು. ನಾಲ್ಕನೇದು, ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶವಾಗಿ ಘೋಷಿಸುವ ಪ್ರಸ್ತಾವನೆ. ನೋಡಿ, ಇವತ್ತು ಮಲೆ ಮಹದೇಶ್ವರ ಅರಣ್ಯ ಪ್ರದೇಶದಲ್ಲಿ ಅದು ಎಲ್ಲಿವರೆಗೂ ಹರಡಿರ್ಬೋದು, ಅದು ಹುಣಸೂರವರೆಗೂ ಹರಡಿರ್ಬೋದು, ಚಾಮರಾಜನಗರದವರೆಗೂ ಹರಡಿರ್ಬೋದು, ಅಥವಾ ಕೊಡಗಿನವರೆಗೂ ಹರಡಿರ್ಬೋದು, ಮೈಸೂರಿನ ಕಾಡಂಚಿವರೆಗೂ ಹರಡಿರ್ಬೋದು. ಅಲ್ಲಿ ಒಂದು ಈ ವನ್ಯಜೀವಿ ಸಂರಕ್ಷಿತ ಅರಣ್ಯ ಪ್ರದೇಶ ಅಂತೇಳಿ ಘೋಷಿಸಬೇಕಾಗತ್ತೆ. ಇವತ್ತು ಪ್ರತಿ 2 ದಿನಕ್ಕೊಮ್ಮೆ ಆದರೂ ಒಬ್ಬ ಆದಿವಾಸಿ ಆದರೂ ಹುಲಿ ಮತ್ತು ಚಿರತೆಗಳಿಗೆ ಅಥವಾ ಆನೆ ತುಳಿತಕ್ಕೆ ಸಿಕ್ಕಿ ಸಾಯ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ನೋಡ್ತಾ ಇರೋ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗಿದೆ, ಅವುಗಳಿಂದ ಹೆಂಗೆ ಸಂರಕ್ಷಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಅವು ನಿಮ್ಮ ಜೊತೆಯಲ್ಲಿ ಬದುಕುವಂಥ ಪ್ರಾಣಿಗಳು, ಹೆಂಗೆ ಸಂರಕ್ಷಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಅವು ಅಟ್ಯಾಕ್ ಮಾಡೋದನ್ನು ನಾನು ಭಾಳ ಕ್ರೂರವಾಗಿ ಖಂಡಿಸ್ಲಿಕ್ಕೂ ಆಗಲ್ಲ. ಯಾಕಂದರೆ ಅವುಗಳಿಗೂ ಆಹಾರ ಬೇಕು. ಅಟ್ ದ ಸೇಮ್ ಟೈಮ್ ಮನುಷ್ಯನನ್ನು ತಿಂದಿದ್ದು ಅಂದರೆ ಆ ಮನುಷ್ಯನ ಕುಟುಂಬದ ಗತಿ ಏನಾಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಬೇಕು. ಎರಡೂ ರೀತಿಗಳಲ್ಲಿ ನಾವು ಇದನ್ನು ಯೋಚನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅರಣ್ಯ ಪ್ರದೇಶವನ್ನು ಯಾವ ರೀತಿ ನಾವು ಅಲ್ಲಿ ಆ ಕ್ರೂರ ಪ್ರಾಣಿಗಳಿಂದ ಸಂರಕ್ಷಣೆ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಇದಾದಮೇಲೆ ಕಡೆ ಪಾಯಿಂಟು, ಪಶ್ಚಿಮ ಘಟ್ಟ ಪ್ರದೇಶದ ಬುಡಕಟ್ಟುಗಳ ಅರಣ್ಯ ಹಕ್ಕು ಕಾಯ್ದೆಯ ಅನುಷ್ಠಾನ, ಲೈನ್ ಮನ್ನಗಳಲ್ಲಿಯ ಮತ್ತು ಅರಣ್ಯವಾಸಿ ಬುಡಕಟ್ಟುಗಳ ಕುಂದುಕೊರತೆಗಳು. ಇದು ಭಾಳ ಕ್ರೂರವಾಗಿ ನಿಮಗೆ ಪರ್ಟಿಕ್ಯುಲರಾಗಿ ಎರವರು ಮತ್ತು ಪಣಿಯರು ಇರುವಂತಹ ಜೇನುಕುರುಬರು ಮತ್ತು ಕಾಡುಕುರುಬರು, ಬೆಟ್ಟಕುರುಬರು ಇರುವಂಥ ಪ್ರದೇಶಗಳಲ್ಲಿ, ಲೈನ್ ಮನೆಗಳಲ್ಲಿ, ಕಾಫಿ ತೋಟಗಳಲ್ಲಿ ಇರುವಂತಹ ದೊಡ್ಡ ಮಾಲೀಕರ ಲೈನ್ ಮನೆಗಳಲ್ಲಿ ಇವರು ವಾಸಿಸ್ತಾ ಇದ್ದಾರೆ. ಇದನ್ನು ಬಾಂಡೆಡ್ ಲೇಬರಿಸಮ್ ಅಲ್ಲದೆ ಇನ್ನೇನು ಅನ್ನಲಿಕ್ಕೆ ಸಾಧ್ಯವಿಲ್ಲ. ಇದು ಅಪ್ಪಟ ಬಾಂಡೆಡ್ ಲೇಬರ್. ಅವರು ಹೊರಗಡೆ ಹೋಗಬೇಕಾದ್ರೆ ಪರ್ಮಿಷನ್ ತಗೋಬೇಕಾಗುತ್ತೆ. ಅನೇಕ ಕ್ರೂರವಾದಂತಹ ಹಿಂಸೆಗಳಲ್ಲಿ ನಡೀತಾ ಇದ್ದಾವೆ. ಅದು ಹೊರ ಪ್ರಪಂಚಕ್ಕೆ ಗೊತ್ತಾಗ್ತಲೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಯಾರು ಕಾಫಿ ಪ್ಲ್ಯಾಂಟರ್ಸ್ ಇದ್ದಾರೋ ಅವರು ಬಹುತೇಕ ಜನ ಶ್ರೀಮಂತರಾಗಿದ್ದಾರೆ, ಸರ್ಕಾರಗಳ ಜೊತೆ ಭಾಳ ಚೆನ್ನಾಗಿದ್ದಾರೆ, ಸರ್ಕಾರದಲ್ಲಿ ಅವರು ಪ್ರಾತಿನಿಧ್ಯತ್ವ ಇದೆ. ಆದರೆ ಅಲ್ಲಿರುವಂತಹ ಆದಿವಾಸಿಗಳಿದ್ದಾರಲ್ಲ, ಲೈನ್ ಮನೆಗಳಲ್ಲಿ ಬದುಕುವಂಥ ಆದಿವಾಸಿಗಳು, ಆ ಆದಿವಾಸಿಗಳಿಗೆ ಯಾವುದೇ ರಕ್ಷಣೆ ಇಲ್ಲ. ಅವರು ರೇಷನ್ ಕಾರ್ಡ್ ತಗೊಂಬರಬೇಕಾದ್ರೂ ಕೂಡ ಯಜಮಾನನ ಮರ್ಜಿಯ ಮೇಲೆ ಹೋಗಿ, ಯಜಮಾನ ಕಳಿಸಿದಂಥ ವ್ಯಕ್ತಿ ಒಬ್ಬ ಸೇವಕನ ಮೇಲೆ ಜೊತೆ ಕರ್ಕೊಂಡು ಹೋಗಿ ರೇಷನ್ ಕಾರ್ಡಲ್ಲಿ ಅವ್ರು ರೇಷನ್ ತರಬೇಕಾಗತ್ತೆ, ಅಥವಾ ಯಜಮಾನನ ವ್ಯಾನಲ್ಲೇ ಹೋಗ್ಬಿಟ್ಟು ತಗೊಂಬರ್ಬೇಕಾಗತ್ತೆ. ಹೊರಗಡೆ ಹೋಗ್ಲಿಕ್ಕೂ ಕೂಡ ಅವ್ರಿಗೆ ಅವಕಾಶ ಇಲ್ಲ. ಅದು ಭಾಳ ಬಹುಶಃ ಇಂಡಿಯಾ ದೇಶದ ಎಲ್ಲೂ ಕೂಡ ಇಷ್ಟೊಂದು ಕ್ರೌರ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಲೈನ್ ಮನೆಗಳಲ್ಲಿರುವಂಥ ಕ್ರೌರ್ಯ ಅದನ್ನು ಯಾರೂ ಅಡ್ರೆಸ್ ಮಾಡ್ತಾ ಇಲ್ಲ. ಎಲ್ರಿಗೂ ಗೊತ್ತು, ಆದರೆ ಯಾರೂ ಮಾತಾಡ್ತಿಲ್ಲ. ಇದು ಭಾಳ ಇಂಪಾರ್ಟೆಂಟ್ ಆಗಿದೆ.
ಇದ್ರ ಜೊತೆಗೆ ಸರ್ಕಾರ ಕೊಡುವಂತಹ ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ ಅಂತ ನಾನು ಹೇಳಿದ್ದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಆಧಾರ್ ಕಾರ್ಡ್ ಇಲ್ಲ ಭಾಳ ಜನ ಆದಿವಾಸಿಗಳಿಗೆ, ಆಧಾರ್ ಕಾರ್ಡ್ ಇಲ್ಲ. ಆಮೇಲೆ ವೋಟರ್ಸ್ ಕಾರ್ಡ್ ಇಲ್ಲ ಭಾಳ ಜನಕ್ಕೆ, ರೇಷನ್ ಕಾರ್ಡ್ ಇಲ್ಲ ಭಾಳ ಜನಕ್ಕೆ. ಈ ಕಾರಣಕ್ಕೋಸ್ಕರ ಸರ್ಕಾರದ ಪಂಚ ಗ್ಯಾರಂಟಿಗಳು ಕೂಡ ನಿಮ್ಗೆ ತಲುಪ್ತಾ ಇಲ್ಲ. ಈ ಎಲ್ಲವನ್ನು ಮಾಡಬೇಕಾದ್ರೆ ಒಂದು ಸ್ಟ್ರೀಮ್ ಲೈನಿಗೆ ಬರಬೇಕಾದ್ರೆ ಒಂದು ಆಯೋಗವನ್ನು ಮಾಡಬೇಕಾಗತ್ತೆ. ಆ ಆಯೋಗದ ಮೂಲಕ ಈ ಕಮ್ಯುನಿಟಿಗಳ ಐಡೆಂಟಿಟಿಯನ್ನು ಮಾಡಬೇಕಾಗತ್ತೆ. ಭಾಳ ಪ್ರಮುಖವಾಗಿ ಈ ಸಭೆಯಲ್ಲಿ ನಾವಿವತ್ತು ಒಳ ಮೀಸಲಾತಿಯ ಕುರಿತು, ಆಯೋಗದ ಕುರಿತು ಮತ್ತು ಆದಿವಾಸಿಗಳ ರಕ್ಷಣೆಗಳ ಕುರಿತು ಇವತ್ತು ಚರ್ಚಿಸಬೇಕಾಗಿದೆ ಅಂತ ಹೇಳ್ತಾ, ಮುಂದಿನ ಯಾವುದೇ ನಿಮ್ಮ ಪ್ರಶ್ನೆಗಳು ಕೂಡ ನಾನು ಉತ್ತರ ಕೊಡೋಕೆ ರೆಡಿ ಇದ್ದೀನಿ. ಮುಂದಿನ ಸ್ಪೀಕರ್ಸ್ ಮಾತಾಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.